ಸುಮಾರು 1905ರ ಕಾಲಘಟ್ಟ. ಚಾರಪ್ಪ ನಾಯ್ಕ ಮತ್ತು ಅವರ ಕುಟುಂಬ ಮೊದಲು ಸೌರಣ್ಯರೆಂದು ಭಾವಿಸಿ ಗೌರವ, ಆತಿಥ್ಯ, ಸನ್ಮಾನ. ಆದರೆ ಕೆಲ ದಿನಗಳಲ್ಲೇ ಒಂದು ಸತ್ಯ ಬಯಲಾಯಿತು. ಅವರು ಬಿಲ್ಲವ ಸಮುದಾಯದವರು. ಅಷ್ಟೇ ಸಾಕಾಯಿತು. ಗೌರವ ಅವಮಾನವಾಯಿತು, ಸ್ವಾಗತ ನಿರಾಕರಣೆಯಾಯಿತು ಮತ್ತು ದೇವಾಲಯವನ್ನು ಅಶುದ್ಧ ಎಂದು ಘೋಷಿಸಲಾಯಿತು. ಭಯ, ನೋವು, ಅಗಾಧ ಮೌನ ಮಾನವನ ಆತ್ಮಾಭಿಮಾನಕ್ಕೆ ಬಿದ್ದ ಗಾಯದ ನಾದ ಕೇಳಿಸಿತು. ಈ ಅಸಹನೀಯ ಅವಮಾನಕ್ಕೆ ಪರಿಹಾರ ಹುಡುಕುತ್ತಾ ಸಾಹುಕಾರ ಕೊರಗಪ್ಪ ನೇತೃತ್ವದಲ್ಲಿ ಶೆಡ್ಡೆ ಐತಪ್ಪ ಪೂಜಾರಿ, ಕೋಡ್ಯಲ್ಬೈಲ್ ಸೋಮಯ್ಯ ಮೇಸ್ತ್ರಿ, ಬಿ ಸೋಮಪ್ಪ ಇವರು ಶರಣಾಗಿದ್ದು ಶಿವಗಿರಿಯ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಳಿ. ಅಂದು ಗುರುಗಳು ನೀಡಿದ ಉತ್ತರ ಒಂದು ಉತ್ತರ ಮಾತ್ರವಲ್ಲ, ಅದು ಇತಿಹಾಸದ ತಿರುವು. ಪ್ರವೇಶವಿಲ್ಲದ ದೇವಾಲಯವನ್ನ ನಾವೆಲ್ಲರೂ ಸೇರಿ ನಿರ್ಮಿಸೋಣವೆಂದು 1908 ಗುರುಗಳು ಮಂಗಳೂರಿಗೆ ಆಗಮಿಸಿದರು. ಕುದ್ರೋಳಿಯಲ್ಲಿ ದೇವಾಲಯಕ್ಕೆ ಸ್ಥಳವನ್ನು ಆಯ್ಕೆ ಮಾಡಿ ವೆಂಕಟೇಶ ಶಿವಭಕ್ತಿ ಯೋಗ ಸಂಘವನ್ನ ಆರಂಭಿಸಿ ಸಂಘಟನೆಗೆ ಅಡಿಗಲ್ಲು ಹಾಕಿದರು. ಯುಗಾಂತರ 1912 ಮಹಾಶಿವರಾತ್ರಿಯ ಪುಣ್ಯ ದಿನ ಪಂಚಾಯತನ ಮೂರ್ತಿಗಳ ಪ್ರತಿಷ್ಠೆ ನೆರವೇರಿತು. ಆ ಕ್ಷಣ ಮೌನವಾಗಿ ತೆರೆಯಿತು ಗರ್ಭಗುಡಿಯ ಬಾಗಿಲು. ಹೊರಬಂದರು ನಾರಾಯಣ ಗುರುಗಳು. ಅದು ಕೇವಲ ಒಂದು ಶಿವಲಿಂಗದ ಪ್ರತಿಷ್ಠೆಯಲ್ಲ, ಅದು ಸಮಾನತೆಯ ಘೋಷಣೆ, ಮಾನವೀಯತೆಯ ಪ್ರತಿಷ್ಠೆ, ಆತ್ಮಗೌರವದ ಸೂರ್ಯೋದಯ. ಅವಮಾನದಿಂದ ಹುಟ್ಟಿದ ಈ ದೇವಾಲಯ ಇಂದು ದೇವರನ್ನ ಕಾಣಲು ಹಂಬಲಿಸುತ್ತಿದ್ದ ಸಮಸ್ತ ಹಿಂದುಳಿದವರ ಭಕ್ತರ ಆಶಾಕಿರಣವಾಗಿದೆ. ಮಾನ್ಯ ಜನಾರ್ದನ ಪೂಜಾರಿಯವರ ನೇತೃತ್ವದಿಂದ ಜಗದ್ವಿಖ್ಯಾತಗೊಂಡಿತು. ಗೋಕರ್ಣನಾಥ ಕ್ಷೇತ್ರ ಒಂದು ದೇವಾಲಯವಲ್ಲ, ಒಂದು ಸಾಮಾಜಿಕ ಕ್ರಾಂತಿ, ಒಂದು ಯುಗಾಂತರದ ಬೆಳಕು.